ಮಂಡ್ಯದ ಕೆರಗೋಡು ಗ್ರಾಮದಲ್ಲಿನ ಹಿಂದೂಗಳು ಮತ್ತೆ ಕೆರಳಿದ್ದಾರೆ. ಎಲ್ಲವೂ ತಣ್ಣಗಾಯಿತು ಅನ್ನೋದ್ರಲ್ಲೇ ಪೊಲೀಸರು ಕೊಟ್ಟ ಅದೊಂದು ನೋಟಿಸ್ ಇಡೀ ವಾತಾವರಣವನ್ನ ಕೆಡಿಸೋ ರೀತಿ ಕಾಣಿಸ್ತಾ ಇದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಕ್ಕರೆ ನಾಡಿನಲ್ಲಿ ಮತ್ತೆ ಮುನ್ನೆಲೆಗೆ ಹನುಮಧ್ವಜ ದಂಗಲ್. ಕೆರಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿನ ಹನುಮಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಗ್ರಾಮದ 3 ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದರಿಂದ ಗ್ರಾಮದ ಹಿಂದೂ ಕಾರ್ಯಕರ್ತರು ಮತ್ತೆ ಕೆರಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮೈಸೂರು ವಿಭಾಗದ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್, ಹರೀಶ್ಗೆ ನೋಟಿಸ್ ನೀಡಲಾಗಿದೆ. ಧ್ವಜಸ್ತಂಭ ವಿಚಾರದಲ್ಲಿ ಅನ್ಯ ಕೋಮಿನ ಜನರನ್ನ ಬೆದರಿಸಿ ನಿಂದನೆ ಮಾಡಲಾಗಿದೆ. ಅಲ್ಲದೆ ಗಲಭೆಗೆ ಪ್ರಚೋದನೆ ಆರೋಪದ ಮೇಲೆ ಕೇಸ್ ಹಾಕುವುದಾಗಿ ಪೊಲೀಸರು ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ರೌಡಿ ಶೀಟ್ ತೆರೆಯಬಾರದು ಎಂದು ಸಮಜಾಯಿಷಿ ಕೇಳಲಾಯಿತು. ಶಾಸಕರ ಒಂದು ಒತ್ತಡದ ಮೇರೆಗೆ, ಅವರ ದರ್ಪದ ಮೇರೆಗೆ ಇವತ್ತು ಅಧಿಕಾರಿಗಳು ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಏನು ಚಿಕ್ಕ ಹುಡುಗರು ಏನಿದ್ದಾರೆ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅವರ ಮೇಲೆ ಇವತ್ತು ದೌರ್ಜನ್ಯ ಎಸಗಿ ಅವ್ರನ್ನ ಬೆದರಿಕೆ ಅಂತ ಹೂಡುವಂಥದ್ದು, ಅವ್ರಿಗೆ ನೋಟಿಸ್ ಕೊಟ್ಟು ನಿಮ್ಮ ರೌಡಿ ಶೀಟ್ರಿಗೆ ನಾವು ಸೇರ್ಪಡೆ ಮಾಡ್ತೀವಿ, ನೀವು ರೌಡಿ ಶೀಟ್ರಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀವು ನೆಕ್ಸ್ಟ್ ಯಾವಾಗ ಬೇಕಾದ್ರೂ ನಿಮ್ಮ ಸ್ಟೇಷನ್ ಕರ್ಸ್ಕೋಬಹುದು ಅನ್ನೋ ರೀತಿಯಲ್ಲಿ ಇವತ್ತು ಒತ್ತಡದ ಮೇರೆಗೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇವತ್ತು ಅವ್ರನ್ನ ಬೆದರಿಕೆ ಒಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಇನ್ನು PSI ರಂಗಪ್ಪ ಅಂತಿದ್ದಾರೆ, ಅವರ ದೌರ್ಜನ್ಯ ಜಾಸ್ತಿ ಆಗಿದೆ. ಇನ್ನು ಪೊಲೀಸರ ಈ ನಡೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೆರಗೋಡು ರಾಮ ಮಂದಿರದ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸಿದ್ರು. ನಂತರ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆಗೆ ಮೆರವಣಿಗೆ ನಡೆಸಿದ್ರು. 3 ನೋಟಿಸ್ ನೀಡಿರುವುದನ್ನ ಖಂಡಿಸಿದ್ರು. ಈ ಕೂಡಲೇ ಶಾಸಕರ ಕೈಗೊಂಬೆಯಂತೆ ಇರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ರು. ಆ ನೋಟಿಸ್ನಲ್ಲಿ ಏನಿದೆ, ಕೆರಗೋಡು ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ 12/24, ಅದರಲ್ಲಿ 353 ಅನ್ನೋದನ್ನು ದಾಖಲು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಹೇಳ್ತಾರೆ ಅನ್ಯ ಕೋಮಿನವನ್ನು ಪ್ರಚೋದಿಸ್ತಾ ಇದ್ದೀರಿ, ಎದುರಿಸ್ತಾ ಇದ್ದೀರಿ, ಅಥವಾ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದೀರಿ, ಈ ಥರ ಹೇಳಿ ಅವರು ನಮಗೆ ನೋಟಿಸನ್ನು ಕೊಟ್ಟಿದ್ದಾರೆ. SP ಅವರು ಯತೀಶ್ ಅವರು ತಕ್ಷಣ ಅವರ ಅಮಾನತುಗೊಳಿಸಬೇಕು. ಒಟ್ನಲ್ಲಿ ಹನುಮಧ್ವಜ ಹೋರಾಟ ತಣ್ಣಗಾಯಿತು ಅನ್ನೋದ್ರಲ್ಲೇ ಹೊಸ ತಂಟೆ ಶುರುವಾಗಿದೆ. ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.